ರಮೇಶ ದೀಪು ಬಂದ್ರು ಇಲ್ಲಿ. ಏನಕ್ಕ? ಸ್ಕೂಲಿಗೆ ಟೈಮ್ ಆಯ್ತು, ಸ್ಕೂಲ್ಗೆ ಹೋಗಿ ಬನ್ನಿ. ಯಾ ಸ್ಕೂಲ್ ಅಂತೆ ಸ್ಕೂಲು. ಅಪ್ಪ ನೋಡ್ರೆ ಕುಡ್ದಿ ಮೂಲೆಯಲ್ಲಿ ಮನೆ ಕೊಂಡವ್ರೆ. ಅಮ್ಮ ನೋಡ್ರೆ ಅಮ್ಮನು ಹುಷಾರಿಲ್ದಲೆ ಮೂಲೆಯಲ್ಲಿ ಮನೆ ಕೊಂಡವ್ರೆ. ಸಾಲದವ್ರು ಬೇರೆ ಬೆಳಗ್ಗೆ ಬಂದ್ಬಿಟ್ಟು ಜಗಳ ಮಾಡ್ಬಿಟ್ಟು ಹೋಗೋರೆ. ಸ್ಕೂಲ್ ಅಂತೆ ಸ್ಕೂಲು. ನನ್ ವಿಷಯ ಬಿಟ್ಟಾಕು, ನೀನ್ ಕಾಲೇಜ್ಗೆ ಹೋಗಲ್ವಾ? ಎಲ್ಲಪ್ಪ ಕಾಲೇಜ್ಗೆ ಹೋಗೋದು? ಅಪ್ಪ ನೋಡಿದ್ರೆ ಕುಡ್ದು ಹುಷಾರಿಲ್ದಲೆ ಮೂಲೆಯಲ್ಲಿ ಮನ್ಗವ್ರೆ. ಅಮ್ಮ ನೋಡಿದ್ರೆ ಅಪ್ಪನ್ ನೋಡ್ಬಿಟ್ಟು ಹುಷಾರಿಲ್ದಲೆ ಮನ್ಗವ್ರೆ. ಇನ್ನ ಸಾಲದವ್ರು ಬೆಳಗ್ಗೆ ಬಂದ್ ಬೈದವ್ರೆ ಇಂಥದ್ರಲ್ಲಿ ಎಲ್ಲಪ್ಪ ಕಾಲೇಜ್ಗೆ ಹೋಗೋದು? ನೀವಿಬ್ರು ಸ್ಕೂಲ್ಗೆ ಹೋಗಿ ನಾನು ಯಾವ್ದಾರ ಮನೆ ಕೆಲ್ಸ ಹುಡುಕಿ ಹೋಯ್ತೀನಿ. ನಾನೇ ಕೆಲ್ಸಕ್ಕೆ ಹೋಯ್ತೀನಿ, ನೀನೇ ಕಾಲೇಜ್ಗೆ ಹೋಗು. ರಮೇಶ ಬಾರೋ ಇಲ್ಲಿ. ದೀಪು ನೀನಾರ ಹೇಳಿದ್ ಮಾತ್ ಕೇಳೋ, ಸ್ಕೂಲ್ಗೆ ಹೋಗು. ಅಕ್ಕ ಇವತ್ತು ಕ್ರಿಸ್ಮಸ್, ಎಲ್ಲಾ ಸ್ಕೂಲ್ಗೂ ರಜಾ. ಯಾಕೆ ನಿನಗೆ ಗೊತ್ತಿಲ್ವಾ? ಈ ಟೆನ್ಷನ್ಗೆ ಕ್ರಿಸ್ಮಸ್ಗೆ ರಜಾ ಕೊಟ್ಟಿರೋದೇ ಮರ್ತೋಗಿದ್ದೀನಿ. ನಾಳೆ ಯಾರ ಹೋಗು. ಯಾವಾಗಕ್ಕ? ನಾಳೆ ಯಾರು ಸ್ಕೂಲ್ಗೆ ಹೋಯ್ತಾರೆ? ನಾನು ಆಟ ಆಡಕ್ ಹೋಗ್ಬೇಕು. ಇಬ್ರು ಹೇಳಿದ್ ಮಾತೇ ಕೇಳಲ್ಲ. ನಮ್ಮ ಅಪ್ಪ ನೋಡಿದ್ರೆ ಕುಡ್ದು ಮೂಲೆಯಲ್ಲಿ ಮಲ್ಕೊಂಡವ್ರೆ. ದೀಪು ನೋಡ್ರೋ ಹೆಂಗ್ ಆಟ ಆಡ್ತಾನೆ. ದೀಪು ನೆನ್ಯಾಕ್ ಸ್ಕೂಲ್ ಬಂದಿರ್ಲಿಲ್ಲ? ನಮ್ಮ ಅಪ್ಪ ಅಮ್ಮಂಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನು ಸ್ಕೂಲಿಗೆ ಬಂದಿರ್ಲಿಲ್ಲ. ಇನ್ಮೇಲೆ ಬರೋದು ಇಲ್ಲ. ಬಾ, ನಿಂಗೆ ಮಿಸ್ ಕೇಳ್ತೀನಿ. ಆಯ್ತು ಹೇಳು. ನಮ್ಮ ಅಪ್ಪ ನೋಡಿದ್ರೆ ಕುಡ್ದು ಮೂಲೆಯಲ್ಲಿ ಮಲ್ಕೊಂಡವ್ರೆ. ನಮ್ಮ ಅಮ್ಮ ನೋಡಿದ್ರೆ ಅವ್ರನ್ನ ಅಂದ್ಬಿಟ್ಟು ಇವ್ರು ಮಲ್ಕೊಂಡವ್ರೆ. ನಮ್ಮ ಅಕ್ಕ ಮತ್ತೆ ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗ್ತೀವಿ, ಸಾಲ ತೀರಿಸ್ತೀವಿ ಅಂತ ಏನೇನೋ ಮಾತಾಡ್ತಿದಾರೆ. ಅಯ್ಯೋ, ನಮ್ಮ ಅಕ್ಕ ಬರೋ ಟೈಮ್ ಆಯ್ತು. ಮನೆಗೆ ಹೋಗಿಲ್ಲ ಅಂತ ಅಂದ್ರೆ ಬೈತಾಳೆ. ಈ ಪವನ ಎಲ್ಲೋದ್ನೇನೋ, ಟೈಮ್ ಆಯ್ತು. ರೆಡಿ ಆಗಂದ್ರೆ ಎಲ್ಲಿಗೆ ಹೋಗೋನೇನೋ. ಲೋ ಪವನ ಬಂದೆ ಅಕ್ಕ, ಬಂದೆ. ರೆಡಿ ಅದ? ಹಾ, ರೆಡಿ ಅದೇ. ಬಾ ಬೇಗ, ಬಸ್ ಟೈಮ್ ಆಯ್ತು. ಬಸ್ ಸ್ಟಾಪ್ ಹೋಗ್ಬಿಟ್ಟು ವೆಯ್ಟ್ ಮಾಡದ. ಬಾ, ಹೋಗಿ ವೇಟ್ ಮಾಡಿ. ಅಕ್ಕ ಕಾಂಗ್ರೆಟ್ ಕಲ್ಸ್ಬಿಟ್ಟು ಕಾಲೆಲ್ಲ ತೂತಾಗ್ಬಿಟ್ಟೈತಕ್ಕ. ನಂಗೂ ಅಷ್ಟೇ ಕಣಪ್ಪ, ಮನೆ ಕೆಲ್ಸ ಎಲ್ಲ ಮಾಡಿ ನಂಗೂ ಕೈ ಕಾಲ್ ನೋಯ್ತೈತೆ. ಸರಿ ಬಾ, ಅಪ್ಪ ಅಮ್ಮಂಗ್ ಅಡ್ಗೆ ಮಾಡಾಕದ. ಇಲ್ ನೋಡಿ, ದೀಪು ಹೆಂಗ್ ಆಟ ಆಡ್ತಾವ್, ಏನು ಜವಾಬ್ದಾರಿ ಇಲ್ದಂಗೆ. ಕೆಲ್ಸಕ್ಕೆ ಹೋಗಿದ್ರಾ? ಈ ತಂಡಲ್ಲಿ ಏನಂತ ಮಾಡ್ತೀರಾ? ಅಪ್ಪ ಅಮ್ಮನ್ಗೆ ಹಾಸ್ಪಿಟ್ಲ್ ತೋರಿಸ್ತೀರಾ ಅಥವಾ ಸಾಲ ತೀರಿಸ್ತೀರಾ? ಅಕ್ಕ, ನೀವು ನಮ್ಮ ಮನೆ ಪಕ್ಕದಲ್ಲಿ ಕೆಲಸ ಮಾಡ್ತಿದ್ದಾರಲ್ವಾ, ಅಂದಾಗೆ ಇವರೆಲ್ಲ ಯಾರು? ನೀವ್ಯಾರು ಏನಕ್ಕೆ ಸ್ಕೂಲಿಗೆ ಹೋಗ್ತಿಲ್ಲ? ಎಲ್ಲಪ್ಪ ಸ್ಕೂಲ್ಗೆ ಹೋಗೋದು? ಅಪ್ಪ ನೋಡಿದ್ರೆ ಕುಡ್ದು ಹುಷಾರಿಲ್ದಲೆ ಮೂಲೆಯಲ್ಲಿ ಮನ್ಗವ್ರೆ. ಅಪ್ಪಂಗ್ ಹುಷಾರಿಲ್ಲ ಅಂತ ಅಮ್ಮನೂ ಹುಷಾರ್ ತಪ್ಪವ್ರೆ. ಇನ್ನ ಸಾಲದವ್ರು ಬೆಳಗ್ಗೆ ಬಂದ್ ಬೈದೋಗೋರು ಇಂಥದ್ರಲ್ಲಿ ಎಲ್ಲಪ್ಪ ಕಾಲೇಜ್ಗೆ ಹೋಗೋದು? ಅಕ್ಕ, ನೀವ್ ಯಾಕೆ ಯೇಸುಸ್ವಾಮಿ ನಂಬಾರ್ದು? ನೀವ್ ಯೇಸುಸ್ವಾಮಿ ನಂಬಿದ್ರೆ ನಿಮ್ಮ ಅಪ್ಪನ ಕುಡುಕ್ತನೂ ಬಿಡಿಸ್ತಾರೆ, ನಿಮ್ಮ ಅಮ್ಮನ ಹುಷಾರು ಮಾಡ್ತಾರೆ. ಊರ್ ತುಂಬಾ ಆಗಿರೋ ಸಾಲನ್ನೆಲ್ಲ ತೀರ್ಸಕ್ಕೆ ದೇವ್ರು ಜ್ಞಾನನ ಕೊಡ್ತಾರೆ. ಯೇಸುಸ್ವಾಮಿ ನಿಮ್ನೆಲ್ಲ ತುಂಬಾ ಪ್ರೀತಿ ಮಾಡ್ತಾರೆ. ಯೇಸು ಸ್ವಾಮಿ ನಮ್ನು ಪ್ರೀತಿ ಮಾಡ್ತಾರ? ನಮ್ನು ಪ್ರೀತಿ ಮಾಡೋರೊಬ್ರು ಇದಾರ? ಸರಿ ಆಯ್ತು, ನಾವ್ ಯೇಸು ಸ್ವಾಮಿ ನಂಬ್ತೀವಿ. ಅಕ್ಕ, ನಾವ್ ಯೇಸು ಸ್ವಾಮಿ ನಂಬದ ಅಕ್ಕ. ಸರಿ. ನಾನ್ ಯಾರು ಚರ್ಚ್ಗೆ ಎಲ್ಲಿಗೂ ಬರಲ್ಲಪ್ಪ. ನಾನು ಆಟ ಆಡಕ್ ಹೋಗ್ಬೇಕು. ಯಾರು ಚರ್ಚಿಗೆ ಬರ್ತಾರೆ? ಅಣ್ಣ, ನಿಮ್ಮ ಅಪ್ಪ ಕುಡಿಯೋದ್ ಬಿಡ್ಬೇಕಾ ಬಿಡ್ಬಾರ್ದಾ? ಕುಡಿಯೋದ್ ಬಿಡ್ಬೇಕು. ಹಂಗಾದ್ರೆ ನೀವು ಯೇಸು ಸ್ವಾಮಿ ನಂಬೇಕು. ನೀವು ಯೇಸು ಸ್ವಾಮಿ ನಂಬಿದ್ರೆ ನಿಮ್ಮ ಅಪ್ಪ ಕುಡಿಯೋದನ್ನು ಬಿಡಿಸ್ತಾರೆ. ನಿಮ್ಮಮ್ಮ ನಿಮ್ ಮನೇಲಿರೋ ಸಮಸ್ಯೆನೆಲ್ಲ ಕ್ಲಿಯರ್ ಮಾಡ್ತಾರೆ. ಆಯ್ತು, ನಾನು ಯೇಸು ಸ್ವಾಮಿ ನಂಬ್ತೀನಿ. ಇವತ್ತು ನಮ್ ಚರ್ಚಲ್ಲಿ ಕ್ರಿಸ್ಮಸ್ ಇದೆ, ಬನ್ನಿ ಎಲ್ರು ಅಲ್ಲಿಗೆ ಹೋಗೋಣ. ಆಯ್ತು ನೋಡಿ. ಆಯ್ತು, ಬನ್ನಿ. ಕೆಲವು ದಿನಗಳ ನಂತರ ರಮೇಶ, ನಾವು ಯೇಸು ಸ್ವಾಮಿ ನಮ್ದಾಗ್ಲಿಂದ ನೀವು ಸ್ಕೂಲ್ಗೆ ಹೋಯ್ತಿದ್ದೀರಾ, ನಾವು ತರಕಾರಿ ಅಂಗಡಿ ವ್ಯಾಪಾರ ಮಾಡ್ತಿದ್ದೀವಿ. ಈಗ ಅಪ್ಪ ಅಮ್ಮನೂ ಹುಷಾರಾದ್ರು, ಅಪ್ಪನೂ ಕುಡಿಯೋದ್ ಬಿಟ್ರು, ಅಮ್ಮನೂ ಹುಷಾರಾದ್ರು. ಹೌದು ಅಕ್ಕ, ನಾವ್ ಯೇಸು ಸ್ವಾಮಿ ನಂಬಾದ್ಮೇಲೆ ನಮ್ ಜೀವನ ಸಮೃದ್ಧಿವಾದದ್ದು. ದೇವ್ರ ನಮಗ್ ಸ್ತೋತ್ರ ಆಗ್ಲಿ. ಓ ಅಕ್ಕ, ಅಣ್ಣ, ನೀವು ಇಲ್ಲೇ ಇದ್ದೀರಾ? ನಾಳೆ ಭಾನುವಾರ, ನೀವೆಲ್ಲರೂ ಚರ್ಚಿಗೆ ಮಿಸ್ ಮಾಡ್ಲಲ್ಲೇ ಬನ್ನಿ. ಸರಿ ಬರ್ತೀವಿ.
ಭವಾನಿ, ನೀನು ಮತ್ತು ನಿಮ್ಮ ತಮ್ಮ ನಮಗೆ ಸುವಾರ್ತೆ ಸಾರ್ದೋಗಿದ್ರೆ ಅಪ್ಪನೂ ಕುಡಿಯೋದು ಬಿಡ್ತಾ ಇರಲಿಲ್ಲ, ಅಮ್ಮನೂ ಹುಷಾರಾಯ್ತಾ ಇರಲಿಲ್ಲ. ಇನ್ನು ನಾವೇನಾಯ್ತಿದ್ವೋ ಗೊತ್ತಿಲ್ಲ ಕಣವ. ನೀವು ಸುವಾರ್ತೆ ಸಾರಿದ್ಕೆ ಅಪ್ಪನೂ ಕುಡಿಯೋದು ಬಿಟ್ರು, ಅಮ್ಮನೂ ಹುಷಾರಾದ್ರು, ಊರು ತುಂಬಾಗಿರೋ ಸಾಲವನ್ನು ತೀರ್ತು. ಈಗ ಅವರಿಬ್ರು ಸ್ಕೂಲಿಗೆ ಹೋಯ್ತವ್ರು, ನಾವಿಬ್ರು ತರಕಾರಿ ಅಂಗಡಿ ವ್ಯಾಪಾರ ಇಟ್ಕೊಂಡಿದ್ದೀವಿ ಕಣವ. ಯೇಸು ಸ್ವಾಮಿ ನಂಬಿ ನಮ್ಮ ಜೀವನ ಬದಲಾವಣೆ ಆಯ್ತು. ನೀವು ಯೇಸು ಸ್ವಾಮಿ ನಂಬಿ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ಥ್ಯಾಂಕ್ ಯು ಆಲ್. ಹ್ಯಾಪಿ ಕ್ರಿಸ್ಮಸ್.